ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾಳೆಲ್ಲ ನಾಡಿದ್ದು ನಮ್ಮ ಮಾವಂದು ಕಾರ್ಯ ಇದೆ, ಆರಾಧನೆ ಕಾರ್ಯ. ಹಾಗಾಗಿ ನಮ್ಮ ಅತ್ತಿಗೆರೆಲ್ಲ 2 ದಿನ ಮುಂಚೆನೇ ಬಂದಿದ್ದರು. ಅಂದರೆ ಇವತ್ತು ಬಂದಿರೋದು, ತಿಥಿ ಇರೋದು ನಾಳೆಲ್ಲ ನಾಡಿದ್ದು. ಸೊ ಇವಾಗ ತಿಂಡಿ ಮಾಡ್ತಾಯಿದ್ದೀವಿ, ಅಂದರೆ ಎಡೆಗೆ ತಿಂಡಿ ಅಂತಂದರೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಕರ್ಜಿಕಾಯಿ ಇದೆಲ್ಲ ಮಾಡ್ತಾರಲ್ವ, ಅದನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗಂತೂ ಅಂದರೆ ಒಂದು ತಿಂಗಳಿಂದ ನಾನು ಸರಿಯಾಗಿ ವೀಡಿಯೋಸ್ನೇ ಹಾಕೋಕ್ಕಾಯ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಇವಾಗಂತೂ ಒಂದು ವೀಕಿಂದನೂ ಕಂಟಿನ್ಯೂಸ್ ಆಗಿ ವ್ಲಾಗ್ನೇ ಅಪ್ಲೋಡ್ ಮಾಡಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಇದು ಸ್ವಲ್ಪ ಹಳೆ ವೀಡಿಯೋಸ್, ಒಂದು 15 ಡೇಸ್ ಬ್ಯಾಕ್ ವೀಡಿಯೋಸ್. ಇದು ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಸೊ ಹಾಕಿರಲಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಫುಲ್ ಡೀಟೇಲಾಗಿ ಎಲ್ಲನೂ ತೋರ್ಸೋಕ್ಕಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡ್ಕೊಂಡಿರೋದು. ಸೊ ಇಷ್ಟು ಮಾಡ್ಕೊಳ್ಳೋದಕ್ಕೆ ನನಗೆ ಇದನ್ನು ವ್ಲಾಗ್ ಮಾಡ್ಕೋಬೇಕಾ ಅಂತ ಅಂದ್ಬಿಟ್ಟು ಸೊ ಎಲ್ಲರ ಹತ್ರ ಬೈಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಡೀಟೇಲಾಗಿ ಜಾಸ್ತಿ ಏನು ತೋರಿಸಿಲ್ಲ. ಅದ್ರ ಬದಲು ಇನ್ನೊಂದು ಸ್ವಲ್ಪ ದುಡ್ಡು ಹುಡ್ಕತ್ತಲ್ಲ ನೋಡ್ತೆ, ಇನ್ನೊಂದು ಸಣ್ಣ ದೋಸೆ ಇರೋ ತಗೊಂಡೆ. ಅದು 2290 ಅಲ್ಲ, ನಮ್ದು 2290. 290 ಇತ್ತಲ್ಲ, ಬೇಕಿದ್ದಿತ್ತಲ್ಲ, ಸಣ್ಣ ದೋಸೆ ಸಿಂಪಲ್ ಇರ್ತದೆ. ನೀವು ವಾಪಸ್ ಕೊಡ್ಬೋದು. ಯಾವ ತರ್ಸಿಲ್ಲ, ಅವೇ ಅಂದ್ವಿ ಎಲ್ಲೂ ತರ್ಸಿಲ್ಲ. ಅಲ್ಲಿ ಬೆಂಗಳೂರು ಹೊರಗೆ ಚೆನ್ನಾಗಿದ್ದು ಮೆಣಸು ಹೋಗಿದ್ವಲ್ಲ, ಚೆನ್ನಾಗಿದ್ದು ಅವತ್ತು ಹೋಗಿದ್ವಲ್ಲ, ಅಲ್ಲಿ ಬ್ಲೌಸ್ ಚೆನ್ನಾಗಿ ಬ್ಯಾಟ್ರಿ ಹಾಕಬಿಟ್ಟಿದ್ಯಾ? ಸ್ವಲ್ಪ ಬೆಳೆಸ್ಕೊ ನೋಡ. ಅಲ್ಲ ಕಡೆ ಇಲ್ಲೇ ಇತ್ತಲ್ಲ, ಊಟ ಪಟ ತಗೊಂಡು ಅದೆಲ್ಲ ಮಾಡಿಕೊಂಡಂತದ್ದು. ನಮ್ದು ಇಷ್ಟೊಂದು ಎತ್ತರದಿಲ್ಲ, ಐತೆ ಶುಚಿತ್ತು ಅಲ್ಲ. ಎಂಥರೂ ಸುಮ್ಮನಲ್ಲ, ಅವೆಲ್ಲ ಮಾಡ್ಬೇಡ. ಇಲ್ಲೆಲ್ಲ ಮಾಡೋದು ಸುಕ್ಕಾಗಿದ್ದಾಗ ಮಾಡೋದು, ಸುಕ್ಕಾರಕ್ಕೆ ನಾನು ಗೇಮ್ ಮಾಡ್ತಿರೋದಿಲ್ಲ. ಊಟದೆ ಏನಿಲ್ಲ. ನಮ್ಮ ಮಗನಿಗೆ ಗೇಮ್ ಮಾಡ್ತೀನಿ, ನಾವು ವಿಡಿಯೋ ಮಾಡ್ತಿಲ್ಲ. ಹಂಗೆ ಗೊತ್ತಿಲ್ಲ ನೀನು. ಪುಳೋಗ್ರೆ ಸ್ವಲ್ಪ ಸುಡ್ತಾರೆ ಯಾವ ಕಡೆ ಹಂಗೆ ಹಾಕಿದ್ರೆ ಏನಾಗುತ್ತೆ? ನೀವೇನು ಉಂಟಾಡಿರೋ ತಂದೇನೆ ಅಲ್ಲ, ಒಂದು ಕೈ ಕೆಡೋಗದ್ ಬಿಡಿ, ಎರಡನ್ನೂ ಒಂದಕ್ಕೆ ಮಾಡಿಕತ್ತೀನಿ. ಇದೇ ಇರೋದು 25 ಯಾವುದು ಚೆನ್ನಾಗಿತ್ತು. ಬಿಡಿ, ನಮ್ಮ ಮನೆ ಇವತ್ತು ಜಾಗ ಇತ್ತಿಲ್ಲ ಅಂತ ಅಲ್ಲಾಡ್ತಿದ್ದು. ಇವತ್ತು ಕಣ ಇತ್ತು, ಈ ಜಾಗ ಬಜ್ಜಿ ದೂರ ಹಿಡ್ಕೊಂಡು. ರಾತ್ರಿ ಮಳಿತಾ? ಓ ಹೋಯ್ತು ಅಂತ ಕೇಳ್ತಿರಲ್ಲ. ಜೋರು ಐತಾ? ಅಲ್ಲಿ ಜ್ವರ ಹೋಯ್ತಾ? ಈಗ ಜ್ವರ ಆಗಿತ್ತೆ, ಏನೋ ಸಾರ ಸೋದ್ಕೊಂಡ್ಬರ್ತಾನೆ ಏನಂತೈತೆ?
ಸಾರು ಗೊತ್ತು ಗೊತ್ತು ಸ್ವರ ಗೊತ್ತು ನಿಮಗೆ. ಚಕ್ಲಿ ನಿಪ್ಪಟ್ಟು ಕೋಡ್ಬಳೆಗೆ ಮಿಲ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಮಿಲ್ಲಿಗೆ ಬಂದಿದ್ದೀವಿ ನಾನು ಮತ್ತು ಶಾಂತ ಆಂಟಿ ಇಬ್ರು. ಮಿಲ್ ಮಾಡಿಸ್ಕೊಬಂದ್ಮೇಲೆ ಇವಾಗ ನಾನು ಮತ್ತು ನಮ್ಮ ಎರಡನೇ ಅತ್ತಿಗೆ ಇಬ್ರು ಕಜ್ಜಾಯ ಮಾಡ್ತಾಯಿದ್ದೀವಿ. ಇವರೇನೇ ಕಜ್ಜಾಯ ಪಾಕ ತಗೊಬಂದಿದ್ರು. ಸೊ ಅಲ್ಲಿ ಆ ಕಡೆ ಚಕ್ಲಿ ಮತ್ತು ಕೋಡ್ಬಳೆ ನಿಪ್ಪಟ್ಟನ್ನ ಆ ಕಡೆ ಮಾಡ್ತಾವ್ರೆ, ಈ ಕಡೆ ನಾವು ಕಜ್ಜಾಯನ ಮಾಡ್ತಾಯಿದ್ವಿ. ನೀಟಾಗಿ ಸರಿಗೆಲ್ಲ ಹಾಕಿ ಮಾಡೋದು ನಾನು. ಹಂಗೆ ಶಾರ್ಪು ಪಾಪು ಇರ್ತವೆ, ಎಕಟ್ಟು ಇರ್ತವೆ. ಚಾರ್ಜರ್ ತಂದು ಇಲ್ಲೇ ಹಾಕ್ಬೇಕು. ನಾಯಿ ನನ್ನ ಉಪ್ಪು ಸೋಂಬೇರಿ ನೀವು. ಏಕೆ ಮುರ್ದೋಗಿರ್ತಾವಲ್ಲ ಅದರಿಂದ ತಿನ್ನಕ ಒಂದು ಕೊಡಿ. ಕೈ ಗುಳ್ಬತ್ತ ಪ್ಲೇಟ್ ತಗೊಂಡು ಪಾಪ ಅವನು ಕರ್ಜಿಕಾಯಿ ಮುರಿದೋಗಿ ಚೆನ್ನಾಗಿ ಮಾಡಿದ್ರೆ ಒಂಜಕ್ಕಲ್ವ ಒಂಜಕ್ ಮಾಡಿದ್ರೆ ಎಲ್ಲ ಚೆನ್ನಾಗಿರ್ಲೇಬೇಕು. ಎಡೆಗೆ ಎಂಜಿಲ್ ಮಾಡಿಕೊಂಡು ತಿಂತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅಂದ್ಕೊಳಕ್ಕೆ ಹೋಗ್ಬಿಡಿ. ಎಡೆಗೆಲ್ಲ ತೆಗ್ದು ಇಟ್ಬಿಟ್ಟೆ ನಾವಿವಾಗ ತಿಂತಾ ಇರೋದು. ಹಬ್ಬದಲ್ಲ ನಾನು ಹೇಳಿದ್ದು. ಸುಮ್ಮನೆ ಬಿಸ್ತಾರೆ ಒಣಗ ಪ್ಯಾಕ್ ಮಾಡ್ತೀವಿ. ಅವಾಗ ತಗೊಂಡೋಗ ಎಲ್ಲ ಸಂಜೆ ಎಲ್ಲ ಮಾಡಿ ಅಲ್ಲೇ ಬಿಡು. ಬಿಸ್ಲಾರ ಒಣಗ್ತಾವ ಈಗ ಮಾಡೋಕ್ಕೆಲ್ಲ ಮಾಡಿ ಮುಗಿದ್ಮೇಲೆ ಕರ್ಕೊಂಡೋಗ. ಈಗ ಏನು ಗೊತ್ತಾ, ತೂತ ಮಾಡ್ಕೊಬಾರ್ದು. ಊಟ ಮಾಡಿದ್ರೆ ಏನಾಗ್ತಲ್ಲ, ಅವು ಸ್ವಲ್ಪ ಇಟ್ಟು ಗಟ್ಟಿ ಇದ್ದರೆ ಸರಿಯಾಗತ್ತು. ಅಂದರೆ ಉರಿ ಕರೆಕ್ಟಾಗಿ ಇಟ್ಕೊಂಡವಲ್ಲ, ಆಮೇಲೆ ಚೆನ್ನಾಗಿ ಬಂದ. ಉರಿ ಸ್ಲೋ ಇತ್ತಲ್ಲ, ಸ್ಲೋ ಇದ್ದಾಗ ಒಂದು ಸ್ವಲ್ಪ ಕಳ್ಳೆಯೋದಂಗೆ ಅದು. ಮತ್ತೆ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾಳೆ ತಿಥಿ ಇರೋದ್ರಿಂದ ಶಾಮಿಲು ಚೇರೆಲ್ಲ ಇವತ್ತು ಬೆಳಗ್ಗೆನೇ ತಂದು ಹಾಕ್ಬಿಟ್ಟು ಹೋದರು. ನಾಳೆಗೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ಇವಾಗಲೇ ತೊಗೊಬಂದು ಇಡ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಕರ್ಜಿಕಾಯಿ, ಕೋಡ್ಬಳೆ, ನಿಪ್ಪಟ್ಟು, ಕರ್ಜಿಕಾಯಿ ಎಲ್ಲ ನೆನ್ನೆ ಮುಗೀತು. ಇವತ್ತು ಒಬ್ಬಟ್ಟು ಮತ್ತು ರವೆ ಉಂಡೆನ ಮಾಡಬೇಕು. ಅದನ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಈ ಕಡೆ ಬಂದು ಮಾಮೂಲು ತೆಗಿ ಮಾಡ್ಕೊಂಡು ಹೊಸ ಹಾಕಿಡ್ರೊಡೆ ಹಿಂಗೆ ಚೆನ್ನಾಗಿರ್ಬೇಕು. ಮಳೆ ಇಲ್ಲ, ಅಪ್ಪರ್ ಬಿಟ್ಟೈತ್ರ ನೋಡೋದು. ಮಳೆ ಇಲ್ಲ, ಮತ್ ಬಾ ಮಳೆ ಇತ್ತಲ್ಲ ಇಲ್ಲಿ.
ತಿಂಗಳ 1 ಲಕ್ಷ ಕೊಟ್ಬಿಡತ್ತೆ ಮನೆ ನನಗೆ ಬರೋದು ಎಫೆಕ್ಟ್ರಿ ಕ್ಯಾಮ್ರಾ ತಗೊಂಡು ಇಟ್ಕೊಂಡು ನೀನು ಹಿಂದೆ ಇದ್ಬಿಡ್ತೇನೆ ಅಂತ ನನಗೆ ಬರೋದು 1 ಲಕ್ಷ ರೂಪಾಯಿ ನಿನಗೆ ಕೊಟ್ಬಿಟ್ರೆ ಎಲ್ಲ ತಗೊಂಡಿದ್ದೀನಿ ನಿನಗೆ ಕೊಟ್ಬಿಟ್ರೆ ನಾವೇನ್ ಮಾಡೋದು ಹೇಳು ಕ್ವಾಲಿಟಿ ಬರ್ತದೆ ಕ್ವಾಲಿಟಿ ಸಾಕು ನನಗೆ ಅದೇ ಕ್ವಾಲಿಟಿ ಕ್ಯಾಮ್ರಾ ತಗೊಂಡಿದ್ದೀನಿ ಏನು ತಂದೆ ಶೂಟಿಂಗ್ ರೆಂಟ್ ಇನ್ನೇನ್ ಬೇಕಿಲ್ಲ ರೆಂಟಿಗೆ ಕೊಡಕ ಗಾಸ ಸಾವಿರಕ್ಕೆ ಲೆನ್ಸ್ ಕಿತ್ತಾತ್ಯಾ ಇದ್ರಲ್ಲಿ ತಗೋಬೇಕು ನೋಡು ನೀನು ನಾಡಿದ್ದು ಒಂದು 5 ವರ್ಷ ಆಗಸ್ಟ್ ಸ್ಟಾರ್ಟಿಂಗ್ ಇರ್ತೀನಿ ಪೂರ್ತಿ ಒಂದು ಸೆಟಪ್ ಐತೆ ಇಬ್ರು ಕ್ಯಾಮ್ರಾ ತೀರ್ಸಣ್ಣ 3 ಲೆನ್ಸು ಸ್ಟ್ಯಾಂಡು ಕಾರ್ಡು ಗೀಡು ಎಲ್ಲ ಪೂರ್ತಿ ಸೆಟ್ ಐತೆ ಮತ್ತೇನಮ್ಮ ಮಾಡ್ತಿದ್ರದಿರಲ್ಲ ಬೀಳ್ತಾನ ಹಂಗೆ ಮಾಡ್ಬಿಟ್ಟು ಬೇಯಿಸೋದೇನೋ ಅನ್ಕೊಂಡೆ. ಲಾಸ್ಟ್ ದೊಡ್ಡ ಸೆಟಪ್ ಆಗಿರ್ತೈತೆ ಆರಾಮಾಗಿ ನಾವು ಕಲಿಸ್ಬೋದು ಈಗ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಮುಂದೆ ಕೊಟ್ರೆ ಅದ್ರಲ್ಲಿ ಒಬ್ಬೊಬ್ರು ಚಪಾತಿ ಕೋಲಲ್ಲಿ ಹರಿತಾರೆ ಸಣ್ಣ ಕೊತ್ತಂಬರಿ ಶಿವಣ್ಣ ಹೋಯ್ತಲ್ಲ ಅಲ್ಲಿ ಮಾಸ್ಟರ್ ಆಡೋದು ಹಾಕೋಬೋದ ಹೋಯ್ತು ಬಿದ್ದೋದು. ನಂದು ಜಿಟ್ಟು ಸಿಕ್ಕಿಟ್ಕೊಬತ್ತಿದ್ದೆ ನಾನು ನಮ್ಮ ಪೂರ್ತ ಏನಾದ್ರು ತಗೊಬಿಡೋದು ಅಲ್ವಾ ಅದು ಎಲ್ಲ ಕಚ್ಚಿದ್ಯಾ ಇಲ್ಲ ಅಲ್ಲೇ ಬೆಂಕಿ ಪಟ್ಟೈತಲ್ಲ ಕಚ್ಚು ಅದು ಹಚ್ಕೊತೀನಿ ನಾನು ಅದು ಕಿತ್ಕೊಬಾರ್ದು ಅಲ್ಲಿ ಒಂಚೂರು ಜುಟ್ಟು ಕಂಡಿರ್ತಲ್ಲ ಅದೇನೋ ಈ ಊರಿಗೆ ಯಾಕೆ ಬಿಚ್ಚಾಕಿದ್ಯಾ ಹೋಗ ಬಿಡ್ಸ್ಕೊಡ್ತ ಹೋಗು ತಲೆ ಆಗಿದೆ ಹೇಳ್ತಾ ಇದ್ದೀನಿ ಸಂಜೆಯಿಂದ ಕಟ್ಟಿಸ್ಕೊತಾ ಇಲ್ಲ ಕೂದಲೆಲ್ಲ ಒಳಿಕೋತೈತೆ ನೋಡು ಒಳಗೆ ಇಲ್ಲಿ ಬಂದ್ರೆ ಮಡ್ಬುಕ್ ಬಂದ್ರೆ ಅಲ್ಲ ಇಲ್ಲಿಗೆ ಬಂದ್ರೆ ಇವಳು ಬಂದೈತಿ ಅಮ್ಮ ಮಕ್ಕಳು ಎಲ್ಲ ಸಂಜೆ ಬಂದರು. ಸೊ ಇವಾಗ ಭಟ್ರು ಅಡುಗೆ ಮಾಡ್ತಾಯಿದ್ರು ಊಟಕ್ಕೆ ಅಂತ ಅಂದ್ಬಿಟ್ಟು ವೇಟಿಂಗಲ್ಲಿ ಕೂತಿದ್ವಿ. ಮೂರು ಜನ ಕುಡಿತಾರೆ ಹಾಲ. ಇವಳು ಇಲ್ಲಿ ಹಾಲು ಕೇಳಕ್ಕೂ ಅಲ್ಲ, ಸಣ್ಣ ಒಂದು ಲೋಟ ಹಾಲು ಕೊಡೋವ, ಒಂದು ಲೋಟ ಹಾಲು ಕೊಡೋವ. ಅಲ್ಲಿ ಇವನಿವೆ ಆಮೇಲೆ ಅದು ಬಲವಂತದ ಕೊಟ್ಟರೆ ಕುಡಿಕತ್ತ ದೊಡ್ಡ ಕುಡಿಯಕ್ಕಲ್ಲ ಹುಡುಗಿ ಈಗ ಬಂದಮೇಲೆ 3 ಕೊಟ್ಟ ಕುಡಿಯವ ಆಮೇಲೆ